ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು 2018 ಕ್ವಶನ್ ಪೇಪರ್ ಅನ್ನು ಸಾಲ್ವ್ ಮಾಡಿದ್ದೇವೆ ರಿಸಲ್ಯೂಷನ್ ಮೇಲೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತಾ ಇದ್ದೇವೆ. ದಟ್ ಈಸ್ 2019 ಕ್ವಶನ್ ಪೇಪರ್. ಸೊ ಅದು ಆನ್ಯುವಲ್ ಪೇಪರ್ ಆಗಿದೆ. ಸೊ ಈ ಪ್ರಾಬ್ಲಮ್ ನ ಒಂದ್ಸತಿ ನೋಡೋಣ, ಆ ನಂತರ ನಾವು ಸೊಲ್ಯೂಷನ್ಗೆ ಹೋಗೋಣ. ರೇಖಾ ಅಂಡ್ ಚೇತನ ಆರ್ ಪಾರ್ಟ್ನರ್ಸ್. ಸೊ ಇಬ್ಬರು ಜನ ಪಾರ್ಟ್ನರ್ಸ್ ಇದ್ದಾರೆ, ರೇಖಾ ಮತ್ತು ಚೇತನ ಇದ್ದಾರೆ. ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ ಆಫ್ 3:1. ಸೊ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ 3:1 ಆಗಿದೆ. And they agreed upon dissolution of the firm. So ಅಂದ್ರೆ dissolution ಮಾಡೋದಕ್ಕೆ ಏನು ಮಾಡಿದ್ದಾರೆ, ಅವರಿಬ್ರು ಏನು ಮಾಡಿದ್ದಾರೆ, ಅಗ್ರಿ ಆಗಿದ್ದಾರೆ. The balance sheet as on 31st March 2018 is as under. So ನಮಗೆ ಬ್ಯಾಲೆನ್ಸ್ ಶೀಟ್ ಅನ್ನು ಕೊಟ್ಟಿದ್ದಾರೆ. ಸೊ ಅದರ ಡೇಟ್ ಕೊಟ್ಟಿದ್ದಾರೆ 31st March 2018. ಬ್ಯಾಲೆನ್ಸ್ ಶೀಟ್ ಆಫ್ ರೇಖಾ ಅಂಡ್ ಚೇತನ as on 31st March 2018. ಸೊ ಬ್ಯಾಲೆನ್ಸ್ ಶೀಟ್ ಈ ತರ ಇದೆ. ಸೊ ಲಯಬಿಲಿಟೀಸ್ ಮತ್ತೆ ಅಮೌಂಟ್ಸ್ ಕೊಟ್ಟಿದ್ದಾರೆ, ಅಸೆಟ್ಸ್ ಅಮೌಂಟ್ ಕೊಟ್ಟಿದ್ದಾರೆ. ಲೋನ್ 2400, ಕ್ರೆಡಿಟರ್ಸ್ 3600 ಇದೆ. ಕ್ಯಾಪಿಟಲ್ಸ್ ಕೊಟ್ಟಿದ್ದಾರೆ 22,000, ಇನ್ನೊಂದು 13,600. ಅಸೆಟ್ ಸೈಡ್ ಬರೋಣ. ಸೊ ಅಸೆಟ್ ಸೈಡ್ ಅಲ್ಲಿ ನಾನು ಏನ್ ಮಾಡಿದೀನಿ ಅಂತಂದ್ರೆ ಸ್ವಲ್ಪ ಚೇಂಜಸ್ ಮಾಡಿದೀನಿ. ಅವ್ರೇನ್ ಕೊಟ್ಟಿದ್ರು ಅಂತಂದ್ರೆ ಕ್ಯಾಶ್ ಅಟ್ ಬ್ಯಾಂಕ್ ಅಷ್ಟೇ ಕೊಟ್ಟಿದ್ರು. ನಾನೇನ್ ಮಾಡಿದೀನಿ, ಕ್ಯಾಶ್ ಇನ್ ಹ್ಯಾಂಡ್ ಮತ್ತೆ ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಬರೆದು ಏನ್ ಮಾಡಿದೀನಿ, ಆ ಅಮೌಂಟ್ ಅನ್ನ ಶಫಲ್ ಮಾಡ್ಕೊಂಡಿದ್ದೀನಿ. ಸೊ ಕ್ಯಾಶ್ ಇನ್ ಹ್ಯಾಂಡ್ ಅಂತ 2,000 ಮಾಡಿದೀನಿ, ಕ್ಯಾಶ್ ಅಟ್ ಬ್ಯಾಂಕ್ ಅಂತ 3,000 ಮಾಡಿದೀನಿ. ಸೊ ಈಗ ಒಂದಿಷ್ಟು ಚೇಂಜಸ್ ಬರುತ್ತೆ ನಿಮಗೆ, ಅದನ್ನ ನಾನು ನಿಮಗೆ ಪ್ರಾಬ್ಲಮ್ ಮಾಡುವಾಗ ಹೇಳ್ತೀನಿ, ಸೊಲ್ಯೂಷನ್ ಮಾಡುವಾಗ ಹೇಳ್ತೀನಿ. ಸ್ಟಾಕ್ 9,000, ಫರ್ನಿಚರ್ 3,200, ಡೆಟರ್ಸ್ 14,000, ಪ್ಲಾಂಟ್ ಅಂಡ್ ಮಿಷನರಿ 10,400. ಸೊ ಈ ತರ ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ಕೊಟ್ಟಿದ್ದಾರೆ. ಸೊ ಟೋಟಲ್ ಮಾಡಿದಾಗ 41,600. ಈ ಕಡೆ ಎಷ್ಟಾಗುತ್ತೆ, 41,600 ಆಗುತ್ತೆ. ಸೊ ಈಗ ನಮಗೆ ಅಡಿಷನಲ್ ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದಾರೆ. ರೇಖಾ took over ಪ್ಲಾಂಟ್ ಅಂಡ್ ಮಿಷನರಿ at an agreed value of 12,000. ಸೊ ರೇಖಾ ಏನ್ ಮಾಡಿದ್ದಾರೆ, ಪಾರ್ಟ್ನರ್ ಏನ್ ಮಾಡಿದ್ದಾರೆ, ಅಸೆಟ್ಸ್ ಅನ್ನ ಟೇಕನ್ ಓವರ್ ಮಾಡಿದ್ದಾರೆ. ಎಷ್ಟಕ್ಕೆ ಟೇಕನ್ ಓವರ್ ಮಾಡಿದ್ದಾರೆ, 12,000. ಸೊ ಪ್ಲಾಂಟ್ ಅಂಡ್ ಮಿಷನರಿ ಏನಿದೆ ಅದನ್ನ 12,000 ಗೆ ಏನ್ ಮಾಡಿದ್ದಾರೆ, ಪಾರ್ಟ್ನರ್ ಟೇಕನ್ ಓವರ್ ಮಾಡಿದ್ದಾರೆ. ಸೆಕೆಂಡ್ ಒನ್, ಸ್ಟಾಕ್ ಅಂಡ್ ಫರ್ನಿಚರ್ ವರ್ ಸೋಲ್ಡ್ ಫಾರ್ ₹8,400 and ₹2,780 ರೆಸ್ಪೆಕ್ಟಿವ್ಲಿ. ಅಂದ್ರೆ ಏನಂತ, ಸ್ಟಾಕ್ ಎಷ್ಟಕ್ಕೆ ರಿವ್ಯಾಲ್ಯೂ ಆಗಿದೆ, 8,400 ಗೆ. ಫರ್ನಿಚರ್ ಎಷ್ಟಕ್ಕೆ ರಿವ್ಯಾಲ್ಯೂ ಆಗಿದೆ, 2,780 ಏನಿದೆ ಅಲ್ಲಿ ಸೋಲ್ಡ್ ಅನ್ನ ಮಾಡಿದ್ದಾರೆ. ಸೊ ಅದನ್ನ ಮಾರಿದ್ದಾರೆ. ಡೆಟರ್ಸ್ ವರ್ took over by ಚೇತನ at ₹13,000. ಸೊ ಡೆಟರ್ಸ್ ಏನಿದೆ 14,000 ಏನಿತ್ತು ಡೆಟರ್ಸ್. ಸೊ ಅದನ್ನ ಏನ್ ಮಾಡಿದ್ದಾರೆ, ಪಾರ್ಟ್ನರ್ ಏನ್ ಮಾಡಿದ್ದಾರೆ, ಟೇಕನ್ ಓವರ್ ಮಾಡಿದ್ದಾರೆ. ಸೊ ಅದು ಕೂಡ ಅಸೆಟ್ ಆಗುತ್ತೆ. ಸೊ ಎಷ್ಟಕ್ಕೆ ಟೇಕನ್ ಓವರ್ ಮಾಡಿದ್ದಾರೆ, 13,000 ಏನ್ ಮಾಡಿದ್ದಾರೆ ಅಲ್ಲಿ ಟೇಕನ್ ಓವರ್ ಮಾಡಿದ್ದಾರೆ. ನೆಕ್ಸ್ಟ್ ನೋಡಿ, ಲಯಬಿಲಿಟೀಸ್ ವರ್ ಪೇಡ್ ಫುಲ್ ಬೈ ದ ಫರ್ಮ್. ಸೊ ಲಯಬಿಲಿಟೀಸ್ ಯಾವ್ಯಾವ ಇದಾವೆ, ಸೊ ಅದನ್ನ ಏನ್ ಮಾಡಿದ್ದಾರೆ, ಫರ್ಮ್ ಏನ್ ಮಾಡಿದ್ದಾರೆ, ಫುಲ್ ಅಮೌಂಟ್ ಕೊಟ್ಟಿದ್ದಾರೆ. ಸೊ ಕ್ರೆಡಿಟರ್ಸ್ ಮತ್ತೆ ಲೋನ್ ಇದೆ. ಸೊ ಇವೆರಡೂ ಏನ್ ಮಾಡಿದ್ದಾರೆ, ಫರ್ಮ್ ಪೇಮೆಂಟ್ ಅನ್ನ ಮಾಡಿದ್ದಾರೆ. ಲಾಸ್ಟ್ ಒನ್ ನೋಡಿ, ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ವರ್ ₹320. ಸೊ ನಮಗೆ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ರಿಯಲೈಸೇಷನ್ ಎಕ್ಸ್ಪೆನ್ಸಸ್. ಸೊ ಎಷ್ಟಿದೆ, ₹320 ಇದೆ. ಅದನ್ನು ಕೂಡ ನಾವೇನ್ ಮಾಡ್ಬೇಕಾಗುತ್ತೆ, ಇಲ್ಲಿ ಪೇಮೆಂಟ್ ಅನ್ನ ಮಾಡ್ಬೇಕಾಗುತ್ತೆ. ಸೊ ಇದಿಷ್ಟು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ಸೊ ನಾವು ಏನ್ ಮಾಡ್ಬೇಕಾಗುತ್ತೆ, 3 ಅಕೌಂಟ್ಸ್ ಗಳನ್ನ ಪ್ರಿಪೇರ್ ಮಾಡ್ಬೇಕಾಗುತ್ತೆ. ಸೊ ಫಸ್ಟ್ ಒನ್ ಅದರಲ್ಲಿ ರಿಯಲೈಸೇಷನ್ ಅಕೌಂಟ್, ಸೆಕೆಂಡ್ ಒನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಮತ್ತೆ ಬ್ಯಾಂಕ್ ಅಕೌಂಟ್ ಅನ್ನ ನಾವು ಇಲ್ಲಿ ಪ್ರಿಪೇರ್ ಮಾಡಬೇಕು. ಸೊ ಇದೆಷ್ಟು ಪ್ರಾಬ್ಲಮ್ ಆಗಿದೆ, ಕ್ವಶನ್ ಆಗಿದೆ. ಸೊ ಈಗ ನಾವು ಸೊಲ್ಯೂಷನ್ಗೆ ಹೋಗೋಣ. ಸೊ ಸ್ಟೂಡೆಂಟ್ಸ್, ಈಗ ನಾವು ಸೊಲ್ಯೂಷನ್ಗೆ ಹೋಗೋಣ. ಸೊ ಸೊಲ್ಯೂಷನ್ ಅಲ್ಲಿ ನಾನು ಫಾರ್ಮ್ಯಾಟ್ ಗಳನ್ನ ಹಾಕೊಂಡಿದ್ದೇನೆ. ಸೊ 3 ಅಕೌಂಟ್ ಗಳ ಫಾರ್ಮ್ಯಾಟ್ ಅನ್ನು ಹಾಕಿದ್ದೇನೆ. ಸೊ ಮೊದಲಿಗೆ ರಿಯಲೈಸೇಷನ್ ಅಕೌಂಟ್, ಸೆಕೆಂಡ್ ಒನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಮತ್ತೆ ಬ್ಯಾಂಕ್ ಅಕೌಂಟ್ ಅನ್ನು ಹಾಕಿದ್ದೇನೆ. ಸೊ ಈಗ ನಾವೇನ್ ಮಾಡಬೇಕಾಗುತ್ತೆ, ರಿಯಲೈಸೇಷನ್ ಅಕೌಂಟ್ ಅನ್ನು ಹಾಕಬೇಕಾಗುತ್ತೆ. ಸೊ ಅದರ ಸ್ಟೆಪ್ಸ್ ಇದೆ. ಸೊ ಆ ಸ್ಟೆಪ್ಸ್ ಅನ್ನು ಫಾಲೋ ಮಾಡಿ ನಾವು ರೆಕಾರ್ಡಿಂಗ್ ಮಾಡ್ತಾ ಹೋಗಬೇಕಾಗುತ್ತೆ ಟ್ರಾನ್ಸಾಕ್ಷನ್ಸ್ ಗಳನ್ನ. ಸೊ ಮೊದಲಿಗೆ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ನಾವೇನ್ ಮಾಡ್ತೇವೆ, ಫಸ್ಟ್ ಸ್ಟೆಪ್ ಏನಿದೆ, ಅಸೆಟ್ ಗಳನ್ನ ರೆಕಾರ್ಡ್ ಮಾಡೋದು. ಸೊ ಬ್ಯಾಂಕ್ ಏನ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ, ಸೊ ಅದರಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿರೋದನ್ನ ನಾವಿಲ್ಲಿ ಮೊದಲಿಗೆ ರೆಕಾರ್ಡ್ ಮಾಡಬೇಕಾಗುತ್ತೆ. ಮೊದಲಿಗೆ ಅಸೆಟ್ ಗಳನ್ನ ರೆಕಾರ್ಡ್ ಮಾಡಬೇಕಾಗುತ್ತೆ. ಸೊ ಅಸೆಟ್ ಗಳನ್ನ ಕೊಟ್ಟಿದ್ದಾರೆ. ಸೊ ಫಸ್ಟ್ ಒನ್ ಏನಿದೆ, ಸ್ಟಾಕ್ ಇದೆ. ಸೊ ಅಸೆಟ್ ಗಳನ್ನ ನಾವು ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತಾ ಹೋಗ್ತೇವೆ. ಸ್ಟಾಕ್, ಸೊ ಸ್ಟಾಕ್ ವ್ಯಾಲ್ಯೂ ಎಷ್ಟಿದೆ, 9,000 ಇದೆ. ಸ್ಟಾಕ್ 9,000. ಆನಂತರ ನಮ್ಗೆ ಏನ್ ಕೊಟ್ಟಿದ್ದಾರೆ, ಫರ್ನಿಚರ್ ಅನ್ನ ಕೊಟ್ಟಿದ್ದಾರೆ. ಟು ಫರ್ನಿಚರ್, ಸೊ ಫರ್ನಿಚರ್ ವ್ಯಾಲ್ಯೂ ಕೂಡ ಕೊಟ್ಟಿದ್ದಾರೆ 3,200. ಆನಂತರ ಡೆಟರ್ಸ್ ಕೊಟ್ಟಿದ್ದಾರೆ, 2 ಡೆಟರ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ 14,000. ಆನಂತರ ಪ್ಲಾಂಟ್ ಅಂಡ್ ಮಿಷನರಿ ಕೊಡ್ತಾರೆ
2 plant and machinery. ಸೊ ಅದರ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಅದರ ವ್ಯಾಲ್ಯೂ ಎಷ್ಟಿದೆ? 10,400 ಇದೆ. 10,400. ಸೊ ಇಲ್ಲಿ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಸೊ ಕ್ಯಾಶ್ ಇನ್ ಹ್ಯಾಂಡ್ ಕೂಡ ನಾವು ಏನ್ ಮಾಡಬೇಕಾಗುತ್ತೆ? ಬ್ಯಾಂಕ್ ಬ್ಯಾಲೆನ್ಸ್ ಗೆ ನಾವು ಅದನ್ನ ಕ್ರೆಡಿಟ್ ಮಾಡಬೇಕಾಗುತ್ತೆ. ಸೊ ಯಾಕೆ ಅಂತ ಹೇಳಿದ್ರೆ ನಮ್ಮ ಕ್ಯಾಶ್ ಅಂತ ಹೇಳಿದಾಗ ನಾವು ಅದನ್ನ ಈಸಿಲಿ ಅದನ್ನ ಪೇಮೆಂಟ್ ಮಾಡೋದಕ್ಕೆ ನಾವು ಅದನ್ನ ಬಳಸ್ತೇವೆ. ಸೊ ಹಾಗಾಗಿ ಅದನ್ನ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲೇ ತೋರಿಸಬೇಕಾಗುತ್ತೆ. ಸೊ ಅದರ ಒಂದು ಹೊಸ ಅಡ್ಜಸ್ಟ್ಮೆಂಟ್ ಆಗಿದೆ, ಅದನ್ನ ನಾನು ನಿಮಗೆ ಹೇಳಿದ್ದೇನೆ. ಸೊ ಅದನ್ನ ಎಂಟ್ರಿ ಮಾಡುವಾಗ ನಾನು ನಿಮಗೆ ಇನ್ನೊಂದ್ಸತಿ ಹೇಳ್ತೇನೆ. ಸೊ ಇದಿಷ್ಟು ಎಸೆಟ್ಗಳಾಗಿವೆ. ಸೊ ಈಗ ನಾವೇನ್ ಮಾಡಬೇಕಾಗುತ್ತೆ? ಸೆಕೆಂಡ್ ಸ್ಟೆಪ್ಗೆ ಹೋಗಬೇಕಾಗುತ್ತೆ. ಸೊ ಸೆಕೆಂಡ್ ಸ್ಟೆಪ್ ಏನಿದೆ? ಲಯಬಿಲಿಟೀಸ್ ಗಳನ್ನ ರೆಕಾರ್ಡ್ ಮಾಡೋದು. ಸೊ ಲಯಬಿಲಿಟೀಸ್ ಗಳನ್ನ ನಾವು ಕ್ರೆಡಿಟ್ ಸೈಡ್ ಮಾಡ್ತೇವೆ. ಸೊ ಫಸ್ಟ್ ಒನ್ ಏನಿದೆ? ಕ್ರೆಡಿಟರ್ಸ್ ಇದೆ. ಸೆಕೆಂಡ್ ಒನ್ ಏನಿದೆ? ಲೋನ್ ಇದೆ. ಸೊ ಇದನ್ನ ನೀವು ಯಾವ ತರ ಬೇಕಾದ್ರೂ ಮಾಡಬಹುದು. ಸೊ ಮೊದಲಿಗೆ ಲೋನ್ ಬರೆದು ಆಮೇಲೆ ಕ್ರೆಡಿಟರ್ಸ್ ಕೂಡ ಬರೀಬಹುದು. ಸೊ ಕ್ರೆಡಿಟರ್ಸ್ ಅಮೌಂಟ್ ಎಷ್ಟಿದೆ ನೋಡಬೇಕು. ಕ್ರೆಡಿಟರ್ಸ್ ಎಷ್ಟಿದೆ? 3,600 ಇದೆ. ಲೋನ್ ಎಷ್ಟಿದೆ? 2,400 ಇದೆ. ಸೊ ಅವೆರಡನ್ನು ನಾವು ರೆಕಾರ್ಡ್ ಮಾಡ್ತಾ ಇದ್ದೇವೆ. ಸೊ ಇದಿಷ್ಟು ಸೆಕೆಂಡ್ ಸ್ಟೆಪ್ ಆಗಿದೆ. ಥರ್ಡ್ ಸ್ಟೆಪ್ಗೆ ಹೋಗೋಣ. ಸೊ ಥರ್ಡ್ ಸ್ಟೆಪ್ ಅಲ್ಲಿ ಏನಾಗುತ್ತೆ? ಅಸೆಟ್ ಗಳನ್ನ ನಾವು ಸೇಲ್ ಮಾಡಿದಾಗ, ಅದನ್ನ ರಿಯಲೈಸ್ ಮಾಡಿದಾಗ ನಮ್ಗೆ ಅಮೌಂಟ್ ಬರುತ್ತೆ. ಸೊ ದುಡ್ಡು ಬರುತ್ತೆ. ಸೊ ದುಡ್ಡು ಬಂದಾಗ ಯಾವ ತರ ಬರುತ್ತೆ? ಬ್ಯಾಂಕ್ ಬರುತ್ತೆ. ಸೊ ಹಾಗಾಗಿ ನಾವು ಅದನ್ನ ಕ್ರೆಡಿಟ್ ಸೈಡ್ ಬರ್ತೇವೆ. ಬೈ ಬ್ಯಾಂಕ್ ಅಕೌಂಟ್ ಅಂತ ಬರ್ತೇವೆ. ಬ್ರಾಕೆಟ್ ಅಲ್ಲಿ ಅಸೆಟ್ಸ್ ರಿಯಲೈಸ್ ಅಂತ ಬರ್ತೇವೆ. ಸೊ ಇಲ್ಲಿ ಯಾವ ಅಸೆಟ್ ಗಳು ರಿಯಲೈಸ್ ಆಗಿದೆ ಅಂತ ಹೇಳಿದಾಗ ಅವನ್ನ ಮಾತ್ರ ನಾವು ಇಲ್ಲಿ ಬರೀಬೇಕು. ಒಂದಿಷ್ಟು ಟೇಕನ್ ಓವರ್ ಇರ್ತವೆ. ಸೊ ಅವನ್ನ ನಾವು ಸ್ಟೆಪ್ ವೈಸ್ ಎಂಟ್ರಿ ಮಾಡ್ತಾ ಹೋಗುವಾಗ ಅಲ್ಲಿ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಅಸೆಟ್ ರಿಯಲೈಸ್ ಆಗಿರೋದು ಕೊಟ್ಟಿದ್ದಾರೆ. ಸ್ಟಾಕ್ ಮತ್ತೆ ಫರ್ನಿಚರ್ ಏನಾಗಿದ್ದಾವೆ? ಸೋಲ್ಡ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅವೆರಡನ್ನೇ ಬರೀಬೇಕಾಗುತ್ತೆ. ಸ್ಟಾಕ್ ಮತ್ತೆ ಫರ್ನಿಚರ್. ಸ್ಟಾಕ್ ಅಂಡ್ ಫರ್ನಿಚರ್. ಸೊ ಸ್ಟಾಕ್ ಎಷ್ಟು ವ್ಯಾಲ್ಯೂ ಇದೆ? ಸ್ಟಾಕ್ ವ್ಯಾಲ್ಯೂ 8,400 ಇದೆ. ಫರ್ನಿಚರ್ ವ್ಯಾಲ್ಯೂ ಎಷ್ಟಿದೆ? 2,780 ಇದೆ. ಎಷ್ಟಿದೆ? 2,780 ಇದೆ. ಸೊ ಟೋಟಲ್ ಮಾಡಿದಾಗ ಎಷ್ಟಾಗುತ್ತೆ? 11,180 ಆಗುತ್ತೆ. ಎಷ್ಟಾಗುತ್ತೆ? 11,180. ಸೊ ಇಷ್ಟು ಅಸೆಟ್ ಗಳನ್ನ ಮಾತ್ರ ಏನ್ ಮಾಡಿದ್ದಾರೆ? ಕಂಪನಿ ಸೋಲ್ಡ್ ಮಾಡಿದ್ದಾರೆ. ಸೊ ಬಾಕಿ ಇನ್ನೆರಡು ಅಸೆಟ್ ಇದ್ದಾವೆ. ಸೊ ಅದನ್ನ ಏನ್ ಮಾಡಿದ್ದಾರೆ? ಟೇಕನ್ ಓವರ್ ಮಾಡಿದ್ದಾರೆ. ಸೊ ಅದನ್ನ ಸ್ಟೆಪ್ ವೈಸ್ ಮಾಡುವಾಗ ನಾನು ಅದನ್ನ ಹೇಳ್ತೇನೆ. ಸೊ ಇದು ಥರ್ಡ್ ಸ್ಟೆಪ್ ಆಗಿದೆ. ಫೋರ್ತ್ ಸ್ಟೆಪ್ ಏನ್ ಮಾಡ್ಬೇಕಾಗುತ್ತೆ? ನಾವು ಲಯಬಿಲಿಟೀಸ್ ಗಳನ್ನ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಎರಡು ಲಯಬಿಲಿಟಿ ಇದಾವೆ, ಕ್ರೆಡಿಟರ್ಸ್ ಮತ್ತೆ ಲೋನ್ ಇದೆ. ಸೊ ಅದ್ರ ಬಗ್ಗೆ ಕೂಡ ಹೇಳಿದ್ದಾರೆ. ಸೊ ಅಡಿಷನಲ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ಸೊ ಲೋನ್ ಅನ್ನ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಲಯಬಿಲಿಟೀಸ್ ಗಳನ್ನ ನಾವು ಫುಲ್ ಪೇಮೆಂಟ್ ಮಾಡ್ತಾ ಇದ್ದಾರೆ ಬೈ ದ ಫರ್ಮ್ ಅಂತ ಹೇಳ್ತಾರೆ. ಸೊ ಕಂಪನಿ ಏನ್ ಮಾಡ್ತಾ ಇದ್ದಾರೆ? ಲಯಬಿಲಿಟೀಸ್ ಗಳನ್ನ ಪೇಮೆಂಟ್ ಮಾಡ್ತಾ ಇದ್ದಾರೆ. ಸೊ ಈಗ ನಾವೇನ್ ಮಾಡ್ಬೇಕು? ಫಸ್ಟ್ ಸ್ಟೆಪ್ ಏನಿದೆ? ಅಸೆಟ್ ಗಳನ್ನ ರೆಕಾರ್ಡ್ ಮಾಡೋದು. ಸೊ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅನ್ನ ರೆಫರ್ ಮಾಡಬೇಕು. ಸೆಕೆಂಡ್ ಒನ್ ಲಯಬಿಲಿಟೀಸ್ ಅನ್ನ ರೆಕಾರ್ಡ್ ಮಾಡೋದು. ಸೊ ಅಲ್ಲೂ ಕೂಡ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅನ್ನ ರೆಫರ್ ಮಾಡಬೇಕಾಗುತ್ತೆ. ಥರ್ಡ್ ಒನ್ ಅಸೆಟ್ ರಿಯಲೈಸ್ ಇದೆ. ಸೊ ಇದನ್ನು ಎಲ್ಲಿ ಸಿಗುತ್ತೆ? ನಮಗೆ ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ ಸಿಗುತ್ತೆ. ಸೊ ಅದೇ ರೀತಿ ಲಯಬಿಲಿಟೀಸ್ ಕೂಡ ಏನ್ ಮಾಡಬೇಕಾಗುತ್ತೆ? ನಾವು ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಅದರ ಇನ್ಫಾರ್ಮೇಶನ್ ಕೂಡ ನಮಗೆ ಅಲ್ಲೇ ಸಿಗುತ್ತೆ. ಸೊ ಏನಂತ ಹೇಳಿದ್ದಾರೆ? ಲಯಬಿಲಿಟೀಸ್ ಗಳನ್ನ ಫುಲ್ಲಿ ಪೇಮೆಂಟ್ ಮಾಡ್ತಾ ಇದ್ದಾರೆ. ಸೊ ಟೋಟಲ್ ಲಯಬಿಲಿಟೀಸ್ ಎಷ್ಟಿದೆ? ಹೇಳಿದಾವೆ. ಕ್ರೆಡಿಟರ್ಸ್ ಮತ್ತೆ ಲೋನ್ ಟೋಟಲ್ ಎಷ್ಟಾಗುತ್ತೆ? 6,000 ಆಗುತ್ತೆ. ಆ ಲೋನ್ ಅನ್ನ ಪೇಮೆಂಟ್ ಮಾಡ್ತಾ ಇದ್ದಾರೆ. ಸೊ ಪೇಮೆಂಟ್ ಮಾಡಿದಾಗ ನಾವು 2 ಬ್ಯಾಂಕ್ ಅಕೌಂಟ್ ಅಂತ ಬರ್ತೀವಿ, ಯಾಕಂದ್ರೆ ನಮ್ಮ ಕಡೆಯಿಂದ ದುಡ್ಡು ಹೋಗುತ್ತೆ. ಸೊ ಅದಕ್ಕೆ 2 ಬ್ಯಾಂಕ್ ಅಕೌಂಟ್ ಬ್ರಾಕೆಟ್ ಅಲ್ಲಿ ಲಯಬಿಲಿಟೀಸ್ ಪೇಡ್. ಸೊ ಲಯಬಿಲಿಟೀಸ್ ಎರಡಿದಾವೆ. ಸೊ ಹಾಗಾಗಿ ಅದನ್ನ ಅಂಡರ್ಲೈನ್ ಮಾಡಿ ಅದರ ಅಮೌಂಟ್ ಅನ್ನ ಬರ್ತಾ ಇದ್ದೇನೆ. ಕ್ರೆಡಿಟರ್ಸ್, ಇನ್ನೊಂದು ಯಾವ್ದಿದೆ? ಲೋನ್ ಇದೆ. ಸೊ ಕ್ರೆಡಿಟರ್ಸ್ ಅಮೌಂಟ್ ನೋಡಿ ಎಷ್ಟಿದೆ? 3,600 ಇದೆ. ಸೊ ಫುಲ್ ಪೇಮೆಂಟ್ ಮಾಡ್ತಾ ಇದ್ದಾರೆ. ಎಷ್ಟಿದೆ ಅಷ್ಟೇ ಪೇಮೆಂಟ್ ಮಾಡ್ತಾ ಇದ್ದಾರೆ. 2,400 ಲೋನ್ ಇದೆ. ಸೊ ಟೋಟಲ್ ಎಷ್ಟಾಗುತ್ತೆ? 6,000 ಆಗುತ್ತೆ. ಅದನ್ನ ಇಲ್ಲಿ ರೆಕಾರ್ಡ್ ಮಾಡಿದೆ. ಸೊ ಇದು ಫೋರ್ತ್ ಸ್ಟೆಪ್ ಆಗಿದೆ. ಫಿಫ್ತ್ ಸ್ಟೆಪ್ ಏನಿದೆ? ಸೊ ಇನ್ನೊಂದು ಪೇಮೆಂಟ್ ಅನ್ನ ಮಾಡ್ತೀವಿ, ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಪೇಮೆಂಟ್ ಅನ್ನ ಮಾಡ್ತೀವಿ. ಸೊ ಅದನ್ನು ಕೂಡ ಮಾಡಿದ್ದಾರೆ. ಪ್ರಾಬ್ಲಮ್ ಅಲ್ಲಿ 320 rupees ಅನ್ನ ಕೊಟ್ಟಿದ್ದಾರೆ. ಲಾಸ್ಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ 320 rupees ಅಂತ ರಿಯಲೈಸೇಷನ್ ಎಕ್ಸ್ಪೆನ್ಸಸ್. ಸೊ ಅದನ್ನು ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಮಗೆ ದುಡ್ಡು ಹೋಗುತ್ತೆ ಅದು ಕೂಡ. ಸೊ ಇಲ್ಲಿ ಏನಂತ ಬರೀಬೇಕು? 2 ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕು. ಬ್ರಾಕೆಟ್ ಅಲ್ಲಿ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅಂತ ಬರೀಬೇಕು. ರಿಯಲೈಸೇಷನ್ ಎಕ್ಸ್ಪೆನ್ಸಸ್. ಸೊ ಎಷ್ಟು ಪೇಮೆಂಟ್ ಮಾಡಿದೀವಿ? 320 rupees ಅನ್ನು ಪೇಮೆಂಟ್ ಮಾಡಿದೀವಿ. ಹಾಗಾಗಿ ಅದನ್ನು ಕೂಡ ಬರೀಬೇಕು. ಸೊ ಇದು ಯಾವ ಸ್ಟೆಪ್ ಆಗಿದೆ? ನಮ್ಮ 5th ಸ್ಟೆಪ್ ಆಗಿದೆ. ಸೊ 6th ಸ್ಟೆಪ್ ಗೆ ಹೋಗ್ತಾ ಇದ್ವಿ.
ಸೊ 6 ಸ್ಟೆಪ್ ಏನ್ ಮಾಡ್ಬೇಕಾಗುತ್ತೆ, ಅಸೆಟ್ ಗಳನ್ನ ಯಾರು ಟೇಕನ್ ಓವರ್ ಮಾಡಿದ್ರೆ ಪಾರ್ಟ್ನರ್ಗಳು ಅದನ್ನ ರೆಕಾರ್ಡ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ಇಬ್ರು ಜನ ಪಾರ್ಟ್ನರ್ಸ್ ಇದಾರೆ, ಅವ್ರು ಇಬ್ರು ಏನ್ ಮಾಡಿದ್ದಾರೆ, ಅಸೆಟ್ ಗಳನ್ನ ಟೇಕನ್ ಓವರ್ ಮಾಡಿದ್ದಾರೆ. ಸೊ ಮೊದಲಿಗೆ ರೇಖಾ ಏನ್ ಮಾಡಿದಾಳೆ, ಪ್ಲಾಂಟ್ ಅಂಡ್ ಮೆಷಿನರಿಯನ್ನ ಟೇಕನ್ ಓವರ್ ಮಾಡಿದಾಳೆ. ಹಾಗಾಗಿ ಅವರ ಕ್ಯಾಪಿಟಲ್ ಅನ್ನ ಬರಬೇಕಾಗುತ್ತೆ ಬೈ ರೇಖಾಸ್ ಕ್ಯಾಪಿಟಲ್ ಅಕೌಂಟ್. ಯಾಕೆ ಅವರ ಕ್ಯಾಪಿಟಲ್ ಅನ್ನು ಬರ್ತಿದ್ದೀವಿ, ಪ್ಲಾಂಟ್ ಅಂಡ್ ಮಿಷನರಿ ಏನ್ ಮಾಡಿದ್ದಾರೆ, ಅವರು ಟೇಕನ್ ಓವರ್ ಮಾಡಿದ್ದಾರೆ. ಸೊ ಅದನ್ನ ಬರೀಬೇಕು ಬ್ರಾಕೆಟ್ ಅಲ್ಲಿ, ಪ್ಲಾಂಟ್ ಅಂಡ್ ಮಿಷನರಿ ಟೇಕನ್ ಓವರ್ ಅಂತ ಬರೀಬೇಕು. ಸೊ ಎಷ್ಟು ವ್ಯಾಲ್ಯೂ ಇದೆ ಟೇಕನ್ ಓವರ್ ಮಾಡಿದ್ದಾರೆ ಅದನ್ನು ಕೂಡ ಕೊಟ್ಟಿದ್ದಾರೆ. ಎಷ್ಟು ವ್ಯಾಲ್ಯೂ ಇದೆ, 12,000 ಇದೆ. ಸೊ 12,000 ಅನ್ನ ಇಲ್ಲಿ ಬರೀಬೇಕಾಗುತ್ತೆ. ಸೊ ಇನ್ನೊಂದು ಅಸೆಟ್ ಅನ್ನ ಟೇಕನ್ ಓವರ್ ಮಾಡಿದ್ದಾರೆ. ಡೆಟರ್ಸ್ ಅನ್ನ ಯಾರು ಟೇಕನ್ ಓವರ್ ಮಾಡಿದ್ದಾರೆ, ಚೇತನ ಮಾಡಿದ್ದಾರೆ. ಹಾಗಾಗಿ ಬೈ ಚೇತನಾಸ್ ಕ್ಯಾಪಿಟಲ್ ಅಕೌಂಟ್ ಬ್ರಾಕೆಟ್ ಅಲ್ಲಿ ಡೆಟರ್ಸ್ ಟೇಕನ್ ಓವರ್, ಡೆಟರ್ಸ್ ಅನ್ನ ಅವರು ತಗೊಂಡಿದ್ದಾರೆ. ಸೊ ಎಷ್ಟಕ್ಕೆ ತಗೊಂಡಿದ್ದಾರೆ, 13,000 ಅಂತ ಹೇಳಿದ್ದಾರೆ. ಸೊ 13,000 ಅನ್ನ ನಾವಿಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಸ್ಟೆಪ್ ಏನಿದೆ, ಲಯಬಿಲಿಟೀಸ್ ಅನ್ನ ಯಾರಾದ್ರೂ ತಗೊಂಡಿದ್ರೆ ನಾವು ಅದನ್ನ ರೆಕಾರ್ಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಯಾವುದೇ ತರಹದ ಲಯಬಿಲಿಟೀಸ್ ಯಾರು ತಗೊಂಡಿಲ್ಲ. ಸೊ ಲಾಸ್ಟ್ ಸ್ಟೆಪ್ ಏನಿದೆ, ಪ್ರಾಫಿಟ್ ಅಥವಾ ಲಾಸಸ್ ಅನ್ನ ನಾವೇನ್ ಮಾಡಬೇಕಾಗುತ್ತೆ, ಡಿಸ್ಟ್ರಿಬ್ಯೂಷನ್ ಮಾಡಬೇಕಾಗುತ್ತೆ ಪಾರ್ಟ್ನರ್ಸ್ ಗಳಿಗೆ. ಸೊ ಈಗ ನಾವೇನ್ ಮಾಡಬೇಕಾಗುತ್ತೆ, ಟೋಟಲ್ ಮಾಡಬೇಕಾಗುತ್ತೆ. ಸೊ ಒಂದಿಷ್ಟು ಜಾಗವನ್ನು ಬಿಟ್ಟು ನಾವು ಟೋಟಲ್ ಅನ್ನ ಮಾಡಬೇಕಾಗುತ್ತೆ. ಸೊ ಯಾವ ಕಡೆ ಜಾಸ್ತಿ ಬರ್ತೈತೆ ನೋಡ್ಬೇಕು, ಯಾವ ಕಡೆ ಜಾಸ್ತಿ ಬರುತ್ತೆ ಅಂತ ನೋಡ್ಬೇಕು. ಸೊ ಡೆಬಿಟ್ ಸೈಡ್ ಅಮೌಂಟ್ ಜಾಸ್ತಿ ಬರುತ್ತೆ ನಮಗೆ. ಸೊ ಟೋಟಲ್ ಮಾಡಿ ನೋಡಿ. ಸೊ ಡೆಬಿಟ್ ಸೈಡ್ ನಮ್ಗೆ ಏನಾಗುತ್ತೆ, ಟೋಟಲ್ ಜಾಸ್ತಿ ಬರುತ್ತೆ. ಎಷ್ಟು ಬರುತ್ತೆ, 42,920 ಬರುತ್ತೆ. ಎಷ್ಟು ಬರುತ್ತೆ, 42,920. ಆ ಟೋಟಲ್ ಅನ್ನ ಎರಡು ಕಡೆ ಬರ್ತೇವೆ ನಾವು, 42,920. ಡೆಬಿಟ್ ಸೈಡ್ ಅಮೌಂಟ್ ಜಾಸ್ತಿ ಬಂದಿದೆ, ಅದೇ ಅಮೌಂಟ್ ಅನ್ನ ಎರಡು ಕಡೆ ಬರ್ತಿದ್ದೀವಿ. ಸೊ ಅಂದ್ರೆ ಕ್ರೆಡಿಟ್ ಸೈಡ್ ಕಡಿಮೆ ಇದೆ, ಅಂದ್ರೆ ಇನ್ಕಮ್ಸ್ ಕಡಿಮೆ ಇದೆ, ನಮಗೆ ಎಕ್ಸ್ಪೆನ್ಸಸ್ ಜಾಸ್ತಿ ಇದೆ. ಹಾಗಾಗಿ ಏನಾಗುತ್ತೆ, ಲಾಸ್ ಆಗುತ್ತೆ. ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಲಾಸ್ ಆಗುತ್ತೆ. ಆ ಲಾಸ್ ಅನ್ನ ನಾವು ಏನ್ ಮಾಡ್ತೀವಿ, ಪಾರ್ಟ್ನರ್ಸ್ ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಆ ಪಾರ್ಟ್ನರ್ಸ್ ಗಳಿಗೆ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಲ್ರೆಡಿ ಬರೆದಿದ್ದೇನೆ, 3:1 ಅಂತ ಕೊಟ್ಟಿದ್ದಾರೆ. ಸೊ ಆ ರೇಷಿಯೋ ಅಲ್ಲಿ ನಾವು ಏನ್ ಮಾಡ್ತೇವೆ, ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ. ಸೊ ಇಲ್ಲಿ ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀಬೇಕು. ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬ್ರಾಕೆಟ್ ಅಲ್ಲಿ ಲಾಸ್ ಆನ್ ರಿಯಲೈಸೇಷನ್ ಅಂತ ಬರೀಬೇಕು. ಲಾಸ್ ಆಗಿದೆ ಅದನ್ನ ಬರೀಬೇಕು. ಸೊ ಇದನ್ನ ಅಂಡರ್ಲೈನ್ ಮಾಡಿ ನಾವೇನ್ ಮಾಡಬೇಕು, ಇಬ್ರು ಪಾರ್ಟ್ನರ್ ಹೆಸರನ್ನ ಬರೀಬೇಕು. ರೇಖಾ, ಇನ್ನೊಂದು ಚೇತನ. ರೇಖಾ ಮತ್ತೆ ಚೇತನ. ಸೊ ಈಗ ನಾವೇನ್ ಮಾಡಬೇಕು, ಡಿಫರೆನ್ಸ್ ಅಮೌಂಟ್ ಅನ್ನ ಕಂಡುಹಿಡಿಬೇಕು. ಸೊ ಇದನ್ನು ಟೋಟಲ್ ಮಾಡಬೇಕು. ಸೊ ಇದರಲ್ಲಿ ಮೈನಸ್ ಮಾಡಿದಾಗ ನಮಗೆ ಡಿಫರೆನ್ಸ್ ಅಮೌಂಟ್ ಸಿಗುತ್ತೆ. ಎಷ್ಟು ಬರುತ್ತೆ, 740 ಬರುತ್ತೆ. ಎಷ್ಟು ಬರುತ್ತೆ, 740 ಬರುತ್ತೆ. ಈ 740 ನಾವು ಏನ್ ಮಾಡಬೇಕಾಗುತ್ತೆ, ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಸೊ ಪ್ರಾಫಿಟ್ ಶೇರಿಂಗ್ ರೇಷಿಯೋ 3:3 ಡಿವೈಡೆಡ್ ಬೈ 4, 1 ಡಿವೈಡೆಡ್ ಬೈ 4 ಇದೆ. ಸೊ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ, 555 ಬರುತ್ತೆ. ರೇಖಾ 555, ಚೇತನ 185 ಬರುತ್ತೆ. ಸೊ ಇವೆರಡನ್ನು ಟೋಟಲ್ ಮಾಡಿದಾಗ 740 ಬರುತ್ತೆ. ಸೊ ಈಗ ನಾವು ಇವಷ್ಟನ್ನು ಟೋಟಲ್ ಮಾಡಿದಾಗ 42,920 ಬರುತ್ತೆ. ಸೊ ಇದೆಷ್ಟು ರಿಯಲೈಸೇಷನ್ ಅಕೌಂಟ್ ಆಗಿದೆ. ಸೊ ಈ ತರ ನಾವು ರಿಯಲೈಸೇಷನ್ ಅಕೌಂಟ್ ಅನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಈಗ ನಾವೇನ್ ಮಾಡ್ತೀವಿ, ಪಾರ್ಟ್ನರ್ಸ್ ಅಕೌಂಟ್ ಗೆ ಹೋಗ್ತೀವಿ. ಸೊ ಪಾರ್ಟ್ನರ್ಸ್ ಅಕೌಂಟ್ ಅಲ್ಲಿ ನಾವು ಅವರ ಬ್ಯಾಲೆನ್ಸಸ್ ಅನ್ನ ಬರ್ತೀವಿ ಮೊದಲಿಗೆ. ಸೊ ಬ್ಯಾಲೆನ್ಸಸ್ ಅನ್ನ ನಾವು ಕ್ರೆಡಿಟ್ ಸೈಡ್ ಬರ್ತೇವೆ. ಬೈ ಬ್ಯಾಲೆನ್ಸ್ ಬಾಟಮ್ ಅಂತ ಬರ್ತಿದ್ದೇನೆ. ಸೊ ಬ್ಯಾಲೆನ್ಸ್ ಬರ್ತಾ ಇದ್ದೇನೆ. ರೇಖಾ ಎಷ್ಟಿದೆ, 22,000 ಇದೆ. ಸೊ ಇದನ್ನ ಎಲ್ಲಿ ಕೊಟ್ಟಿದ್ದಾರೆ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿದ್ದಾರೆ. ಚೇತನ ಎಷ್ಟಿದೆ, 13,600 ಇದೆ. ಸೊ ಇದನ್ನು ಕೂಡ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿದ್ದಾರೆ. ಅವರ ಕ್ಯಾಪಿಟಲ್ಸ್ ಅಂತ ಏನ್ ಕೊಟ್ಟಿದ್ದಾರೆ ಅದನ್ನ ನಾನು ಬರ್ತಾ ಇದ್ದೇನೆ. ಸೊ ಇಲ್ಲಿ ಯಾವುದೇ ತರಹದ ಜನರಲ್ ರಿಸರ್ವ್ ಅಥವಾ ರಿಸರ್ವ್ ಫಂಡ್ ಇಲ್ಲ ಈ ಪ್ರಾಬ್ಲಮ್ ಅಲ್ಲಿ. ಹಾಗಾಗಿ ನಾವಲ್ಲಿ ಏನು ಬರ್ತಾ ಇಲ್ಲ, ಯಾವ ಎಂಟ್ರಿನೂ ಮಾಡ್ತಾ ಇಲ್ಲ. ಸೊ ನೆಕ್ಸ್ಟ್ ಒನ್ ನಾವು ಏನ್ ಮಾಡ್ತೇವೆ, ರಿಯಲೈಸೇಷನ್ ಅಕೌಂಟ್ ಗೆ ಬರ್ತೇವೆ. ಸೊ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಪಾರ್ಟ್ನರ್ಸ್ ಗಳ ಹೆಸರನ್ನ ಬರ್ದಿದ್ರೆ ಅದನ್ನ ಡಬಲ್ ಎಂಟ್ರಿ ಮಾಡ್ತಾ ಹೋಗ್ತೇವೆ. ಸೊ ಇಲ್ಲಿ ನಾವು ಪಾರ್ಟ್ನರ್ಸ್ ಗಳ ಹೆಸರನ್ನ ಬರ್ದಿದ್ದೇವೆ. ಸೊ ಇಲ್ಲಿ ರೇಖಾಸ್ ಕ್ಯಾಪಿಟಲ್ ಅಕೌಂಟ್ ಮತ್ತೆ ಚೇತನಾಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರ್ದಿದ್ದೇವೆ. ಸೊ ಹಾಗಾಗಿ ಅದು ಡಬಲ್ ಎಂಟ್ರಿ ಆಗುತ್ತೆ. ಅಲ್ಲಿ ಏನಾಗುತ್ತೆ, ಪಾರ್ಟ್ನರ್ಸ್ ಅಕೌಂಟ್ ಅಲ್ಲಿ 2 ರಿಯಲೈಸೇಷನ್ ಆಗುತ್ತೆ. ಸೊ ಹಾಗಾಗಿ ಯಾಕೆ 2 ರಿಯಲೈಸೇಷನ್ ಆಗುತ್ತೆ, ಸೊ ಇಲ್ಲಿ ಬೈ ರೇಖಾಸ್ ಕ್ಯಾಪಿಟಲ್, ಬೈ ಚೇತನಾಸ್ ಕ್ಯಾಪಿಟಲ್ ಅಂತ ಬರ್ದಿದ್ದೇವೆ. ಯಾಕೆ ಬರ್ದಿದ್ದೇವೆ, ಅಸೆಟ್ ಗಳನ್ನ ಟೇಕನ್ ಓವರ್ ಮಾಡಿದ್ದಾರೆ. ಸೊ ಇಬ್ರು ಟೇಕನ್ ಓವರ್ ಮಾಡಿದ್ದಾರೆ. ಹಾಗಾಗಿ ಒಂದೇ ಎಂಟ್ರಿನ ಮಾಡ್ತಾ ಇದ್ದಾನೆ. 2
ರಿಯಲೈಸೇಷನ್ ಅಕೌಂಟ್ ಬ್ರಾಕೆಟ್ ಅಲ್ಲಿ assets taken over ಸೊ ಯಾವ ಅಸೆಟ್ ಅಂತ ಬರ್ತಾ ಇಲ್ಲ, ಸೊ ಇಲ್ಲಿ ಆಲ್ರೆಡಿ ಬರ್ದ್ಬಿಟ್ಟಿದೀನಿ, ಸೊ ಅದನ್ನ ಡೈರೆಕ್ಟ್ ಆಗಿ ಬರ್ತಾ ಇದೀನಿ. ಸೊ ರೇಖಾ ಕ್ಯಾಪಿಟಲ್ ಅಕೌಂಟ್ ಎಷ್ಟು ಬರೀಬೇಕು, 12,000 ಬರಬೇಕು. ಸೊ ರೇಖಾ ತಗೊಂಡಿರೋದಷ್ಟು 12,000, ಚೇತನ ತಗೊಂಡಿರೋದಷ್ಟು 13,000. ಸೊ ರೇಖಾ 12,000, ಚೇತನ 13,000. ಸೊ ಈ ತರ ನಾವು ಡಬಲ್ ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ಸೊ ಇನ್ನೊಂದು ಎಂಟ್ರಿ ಇದೆ, ಸೊ ಇಲ್ಲಿ ಬರ್ದಿದ್ದೀವಿ ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರ್ದಿದ್ದೀವಿ. ಸೊ ಅಂದ್ರೆ ಲಾಸ್ ಆಗಿದೆ, ಪಾರ್ಟ್ನರ್ಗಳಿಗೆ ಲಾಸ್ ಆಗಿದೆ, ಸೊ ಅದನ್ನ ನಾವು ಅವ್ರಿಗೆ ಹಂಚಬೇಕಾಗುತ್ತೆ. ಲಾಸ್ ಆನ್ ರಿಯಲೈಸೇಷನ್ ಅಕೌಂಟ್. ಸೊ ಇಲ್ಲಿ ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರ್ದಿದ್ದೀವಿ, ಹಾಗಾಗಿ ಟು ರಿಯಲೈಸೇಷನ್ ಆಗುತ್ತೆ ಇದು ಕೂಡ. ಸೊ ಪಾರ್ಟ್ನರ್ಸ್ ಅಕೌಂಟ್ ಅಲ್ಲಿ ಏನಾಗುತ್ತೆ, ಟು ರಿಯಲೈಸೇಷನ್ ಅಕೌಂಟ್. ಸೊ ಯಾಕೆ ಎಂಟ್ರಿಯನ್ನು ಮಾಡ್ತಾ ಇದ್ದೀವಿ, ಲಾಸ್ ಆಗಿದೆ, ಲಾಸ್ ಆನ್ ರಿಯಲೈಸೇಷನ್. ಸೊ ಅಮೌಂಟ್ ಎಷ್ಟಿದೆ ನಾವು ಆಲ್ರೆಡಿ ಡಿಸ್ಟ್ರಿಬ್ಯೂಷನ್ ಮಾಡಿಬಿಟ್ಟಿದ್ದೇವೆ, 555, 185. ಸೊ ಅದನ್ನ ಬರೀಬೇಕು, 555, 185. ಸೊ ಇಲ್ಲಿ ಮತ್ತೆ ಯಾವುದೇ ಎಂಟ್ರಿ ಇಲ್ಲ, ಸೊ ಹಾಗಾಗಿ ನಾವು ಅಕೌಂಟ್ ಅನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ಒಂದೆರಡು ಲೈನ್ ಅನ್ನ ಬಿಟ್ಟು ನಾವು ಅಕೌಂಟ್ ಅನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಏನಾಗ್ತಾ ಇದೆ, ಪಾರ್ಟ್ನರ್ಶಿಪ್ ಫರ್ಮ್ ಏನಾಗ್ತಾ ಇದೆ, ಡಿಸಾಲ್ವ್ ಆಗ್ತಾ ಇದೆ, ಕಂಪನಿನೇ ಕ್ಲೋಸ್ ಆಗ್ತಾ ಇದೆ. ಹಾಗಾಗಿ ನಾವು ಏನ್ ಮಾಡಬೇಕಾಗುತ್ತೆ, ಬ್ಯಾಲೆನ್ಸ್ ಏನಾದ್ರು ಉಳಿದ್ರೆ ನಾವು ಅದನ್ನ ಫೈನಲ್ ಪೇಮೆಂಟ್ ಮಾಡಬೇಕಾಗುತ್ತೆ ಪಾರ್ಟ್ನರ್ಸ್ ಗಳಿಗೆ. ಸೊ ಟೋಟಲ್ ಅನ್ನ ಮಾಡಬೇಕು, ಕ್ರೆಡಿಟ್ ಸೈಡ್ ಅಮೌಂಟ್ ಜಾಸ್ತಿ ಬರುತ್ತೆ. ಎಷ್ಟು ಬರುತ್ತೆ, 22,000 ಇದೆ ರೇಖಾ, ಚೇತನ ಎಷ್ಟಿದೆ, 13,600 ಇದೆ. ಸೊ ಟೋಟಲ್ಸ್ ಅನ್ನ ಎರಡು ಕಡೆ ಅದನ್ನ ಬರೀಬೇಕಾಗುತ್ತೆ, ಜಾಸ್ತಿ ಇರೋ ಟೋಟಲ್ ಅನ್ನ ಎರಡು ಕಡೆ ಬರೀತೇವೆ ನಾವು. ಸೊ ಹಾಗಾಗಿ ಎರಡು ಅಮೌಂಟ್ ಅನ್ನ ಬರ್ತಾ ಇದ್ದೇನೆ, 22,000, 13,600. ಸೊ ಈಗ ಏನಾಗುತ್ತೆ, ನಾವು ಫೈನಲ್ ಸೆಟಲ್ಮೆಂಟ್ ಮಾಡಬೇಕಾಗುತ್ತೆ ಬ್ಯಾಲೆನ್ಸ್ ಉಳಿದಿರೋದನ್ನ. ಸೊ ಡೆಬಿಟ್ ಸೈಡ್ ಅಮೌಂಟ್ ಉಳಿದ್ರೆ ನಾವೇನಂತ ಬರೀಬೇಕು, ಫೈನಲ್ ಸೆಟಲ್ಮೆಂಟ್ ಅನ್ನು ಮಾಡಬೇಕಾಗುತ್ತೆ. ಟು ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕು, ಬ್ರಾಕೆಟ್ ಅಲ್ಲಿ ಫೈನಲ್ ಸೆಟಲ್ಮೆಂಟ್ ಅಂತ ಬರೀಬೇಕು. ಸೊ ಬ್ಯಾಲೆನ್ಸ್ ಉಳಿದಿರೋದನ್ನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಏನ್ ಹಾಕಿರ್ತಾರೆ ಅದರಿಂದ ಬ್ಯಾಲೆನ್ಸ್ ಉಳಿದಿರೋದನ್ನ ನಾವು ಏನ್ ಮಾಡಬೇಕಾಗುತ್ತೆ, ಅವ್ರಿಗೆ ವಾಪಸ್ ಕೊಡ್ಬೇಕಾಗುತ್ತೆ ದುಡ್ಡನ್ನ. ಸೊ ಹಾಗಾಗಿ ಟು ಬ್ಯಾಂಕ್ ಅಕೌಂಟ್ ಅಂತ ಬರೆದು ಬ್ರಾಕೆಟ್ ಅಲ್ಲಿ ಫೈನಲ್ ಸೆಟಲ್ಮೆಂಟ್ ಅಂತ ಬರೀಬೇಕಾಗುತ್ತೆ. ಸೊ ಬ್ಯಾಲೆನ್ಸಸ್ ಅನ್ನ ಬರೀಬೇಕಾಗುತ್ತೆ. 12,000 ಪ್ಲಸ್ 555 ಮಾಡಿ ನಾವೇನ್ ಮಾಡಬೇಕಾಗುತ್ತೆ, 22,000 ಅಲ್ಲಿ ಮೈನಸ್ ಮಾಡಬೇಕಾಗುತ್ತೆ. ಸೊ ಆಗ ನಮಗೆ ಬ್ಯಾಲೆನ್ಸ್ ಎಷ್ಟು ಉಳಿಯುತ್ತೆ, 9,445 ಉಳಿಯುತ್ತೆ. ಬ್ಯಾಲೆನ್ಸ್ ಎಷ್ಟು ಉಳಿಯುತ್ತೆ, 9,445 ಬರುತ್ತೆ. ಸೊ ಚೇತನ ಎಷ್ಟು ಬರುತ್ತೆ, 415 ಬರುತ್ತೆ. ಚೇತನ ಎಷ್ಟು ಬರುತ್ತೆ, 415 ಬರುತ್ತೆ. ಹೇಗೆ 415 ಬರುತ್ತೆ, 13,000 ಪ್ಲಸ್ 185 ಮೈನಸ್ 13,600 ಮಾಡಿದಾಗ ನಮಗೆ ಬ್ಯಾಲೆನ್ಸ್ ಎಷ್ಟು ಬರುತ್ತೆ, 415 ಬರುತ್ತೆ. ಅದನ್ನ ನಾವು ಅವ್ರಿಗೆ ಏನ್ ಮಾಡಬೇಕು, ಪೇಮೆಂಟ್ ಅನ್ನು ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆಗಿದೆ. ಸೊ ಈಗ ನಾವ್ ಏನ್ ಮಾಡಬೇಕಾಗುತ್ತೆ, ಥರ್ಡ್ ಅಕೌಂಟ್ಗೆ ಹೋಗಬೇಕಾಗುತ್ತೆ. ಸೊ ಥರ್ಡ್ ಅಕೌಂಟ್ ಅಲ್ಲಿ ನಾವ್ ಏನ್ ಮಾಡಬೇಕಾಗುತ್ತೆ, ಮೊದಲಿಗೆ ಅಕೌಂಟ್ ಅಲ್ಲಿ ನಾವು ಬ್ಯಾಲೆನ್ಸ್ ಅನ್ನ ಬರೀಬೇಕಾಗುತ್ತೆ. ಸೊ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಬರೀಬೇಕಾಗುತ್ತೆ. ಸೊ ಓಪನಿಂಗ್ ಬ್ಯಾಲೆನ್ಸ್ ನಮಗೆ ಎಲ್ಲಿ ಸಿಗುತ್ತೆ, ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ಎಲ್ಲಿ ಸಿಗುತ್ತೆ, ನಮಗೆ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸಿಗುತ್ತೆ. ಸೊ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಹೊಸ ಅಡ್ಜಸ್ಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ಕ್ಯಾಶ್ ಇನ್ ಹ್ಯಾಂಡ್ ಮತ್ತೆ ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಸೊ ಈಗ ನಾವೇನ್ ಮಾಡ್ಬೇಕು, ಬ್ಯಾಂಕ್ ಅಕೌಂಟ್ ಮಾತ್ರ ಹಾಕ್ತಾ ಇದೀವಿ, ಆದ್ರೂ ಕೂಡ ನಾವೇನ್ ಮಾಡ್ಬೇಕಾಗುತ್ತೆ, ಕ್ಯಾಶ್ ಬ್ಯಾಲೆನ್ಸ್ ಅನ್ನ ನಾವು ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ತಗೊಂಡು ನಾವು ಏನ್ ಮಾಡ್ಬೇಕಾಗುತ್ತೆ, ಓಪನಿಂಗ್ ಬ್ಯಾಲೆನ್ಸ್ ಅಂತ ತೋರಿಸಬೇಕಾಗುತ್ತೆ. ಸೊ ಅಲ್ಲಿ ಕ್ಯಾಶ್ ಬ್ಯಾಲೆನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಂತ ಬರೀಬೇಕು, ಅಸೆಟ್ ನ ಬ್ಯಾಲೆನ್ಸ್ ಯಾವಾಗಲೂ ಏನಿರುತ್ತೆ, ಡೆಬಿಟ್ ಬ್ಯಾಲೆನ್ಸ್ ಅನ್ನು ತೋರಿಸ್ತಿರುತ್ತೆ. ಡೆಬಿಟ್ ಬ್ಯಾಲೆನ್ಸ್, ಡೆಬಿಟ್ ಸೈಡ್ ಓಪನಿಂಗ್ ಬ್ಯಾಲೆನ್ಸ್ ಅನ್ನು ತೋರಿಸ್ತಾ ಇರುತ್ತೆ. ಸೊ ಹಾಗಾಗಿ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರೀಬೇಕು. ಸೊ ಬರ್ದು, ಸೊ ಇಲ್ಲಿ ಹೇಳಿದಾವೆ, ಕ್ಯಾಶ್ ಇನ್ ಹ್ಯಾಂಡ್ ಮತ್ತೆ ಕ್ಯಾಶ್ ಅಟ್ ಬ್ಯಾಂಕ್. ಸೊ ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟಿದೆ, 2,000 ಕೊಟ್ಟಿದ್ದಾರೆ. ಕ್ಯಾಶ್ ಅಟ್ ಬ್ಯಾಂಕ್ ಎಷ್ಟಿದೆ, 3,000 ಕೊಟ್ಟಿದ್ದಾರೆ. ಸೊ ಅವೆರಡನ್ನು ಟೋಟಲ್ ಮಾಡಿ ನಾವು ಓಪನಿಂಗ್ ಬ್ಯಾಲೆನ್ಸ್ ಅಂತ ತೋರಿಸಬೇಕಾಗುತ್ತೆ. ಸೊ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಾಗುತ್ತೆ, 5,000 rupees ಆಗುತ್ತೆ. ಸೊ ಇದನ್ನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಕ್ಯಾಶ್ ಇನ್ ಹ್ಯಾಂಡ್ ಮತ್ತೆ ಕ್ಯಾಶ್ ಅಟ್ ಬ್ಯಾಂಕ್, ಸೊ ಎರಡನ್ನು ಟೋಟಲ್ ಮಾಡಿ ನಾವು ಓಪನಿಂಗ್ ಬ್ಯಾಲೆನ್ಸ್ ತೋರಿಸಬೇಕಾಗುತ್ತೆ. ಸೊ ಓಪನಿಂಗ್ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ, 5,000 ಇದೆ. ಸೊ ಈಗ ನಾವೇನ್ ಮಾಡ್ಬೇಕು, ಡಬಲ್ ಎಂಟ್ರೀಸ್ ಅನ್ನ ಮಾಡಬೇಕು. ಸೊ ಫಸ್ಟ್ ಗೆ ರಿಯಲೈಸೇಷನ್ ಅಕೌಂಟಿಗೆ ಬರಬೇಕು. ಅಲ್ಲಿ ಯಾವ್ದನ್ನ ಬ್ಯಾಂಕ್ ಅಂತ ಬರೆದಿದ್ದೇವೆ ಅದರ ಜರ್ನಲ್ ಎಂಟ್ರಿಯನ್ನು ಮಾಡಬೇಕಾಗುತ್ತೆ, ಡಬಲ್ ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ಸೊ ಮೊದಲಿಗೆ ನಾವು ರಿಯಲೈಸೇಷನ್ ಅಕೌಂಟ್ ಅಲ್ಲಿ ನಾವು ಕ್ರೆಡಿಟ್ ಸೈಡ್ ಬರ್ದಿದ್ದೇವೆ, ಬೈ ಬ್ಯಾಂಕ್ ಅಂತ ಬರ್ದಿದ್ದೇವೆ. ಅಂದ್ರೆ ಏನಾಗುತ್ತೆ, ಟು ರಿಯಲೈಸೇಷನ್ ಅಕೌಂಟ್ ಆಗುತ್ತೆ.
ಸೊ ಯಾಕೆ ಎಂಟ್ರಿಯನ್ನ ಮಾಡಿದ್ದೇವೆ, ಅಸೆಟ್ ರಿಯಲೈಸ್ ಆಗಿದೆ ಅದಕ್ಕೆ ಎಂಟ್ರಿಯನ್ನ ಮಾಡಿದ್ದೇವೆ. ಸೊ ಇಲ್ಲಿ ಬ್ಯಾಂಕ್ ಅಕೌಂಟ್ ಅಲ್ಲಿ ಟು ರಿಯಲೈಸೇಷನ್ ಆಗುತ್ತೆ, ಟು ರಿಯಲೈಸೇಷನ್ ಅಕೌಂಟ್ ಬ್ರಾಕೆಟ್ ಅಲ್ಲಿ ಅಸೆಟ್ಸ್ ರಿಯಲೈಸ್. ಸೊ ಅಸೆಟ್ ಅನ್ನ ರಿಯಲೈಸ್ ಮಾಡೋದಕ್ಕೆ ಎಂಟ್ರಿಯನ್ನ ಮಾಡಿದ್ದೇವೆ. ಸೊ ಅಮೌಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಟೋಟಲ್ ಅಮೌಂಟ್ ಎಷ್ಟಿದೆ, 11,180 ಇದೆ. ಆ 11,180 ಅನ್ನು ನಾವು ಡೆಬಿಟ್ ಸೈಡ್ ಬರ್ತಾ ಇದ್ದೇವೆ. ಸೊ ಇಲ್ಲಿ ಮತ್ತೆ ಯಾವುದೇ ಬ್ಯಾಂಕ್ ಅಕೌಂಟ್ ಅಂತ ನಾವು ಎಂಟ್ರಿ ಮಾಡಿಲ್ಲ. ಸೊ ಹಾಗಾಗಿ ನಾವು ಡೆಬಿಟ್ ಸೈಡ್ ಬರ್ತಾ ಇದ್ದೇವೆ. ಸೊ ಡೆಬಿಟ್ ಸೈಡ್ ಅಲ್ಲಿ ನೋಡಬೇಕು. ಸೊ ಎರಡು ಎಂಟ್ರೀಸ್ ಗಳನ್ನು ಮಾಡಿದ್ದೇವೆ, ಟೂ ಬ್ಯಾಂಕ್ ಅಕೌಂಟ್ ಮತ್ತೆ ಟೂ ಬ್ಯಾಂಕ್ ಅಕೌಂಟ್ ಅಂತ ಮಾಡಿದ್ದೇವೆ. ಒಂದು ಎಂಟ್ರಿ ಯಾಕೆ ಮಾಡಿದ್ದೇವೆ, ಲಯಬಿಲಿಟೀಸ್ ಅನ್ನು ಪೇಮೆಂಟ್ ಮಾಡಿದ್ದೇವೆ. ಇನ್ನೊಂದು ಎಂಟ್ರಿನ ಯಾಕೆ ಮಾಡಿದ್ದೇವೆ, ಎಕ್ಸ್ಪೆನ್ಸಸ್ ಅನ್ನ ಕೊಟ್ಟಿದ್ದೇವೆ. ಸೊ ಹಾಗಾಗಿ ಸೊ ಇಲ್ಲಿ ಟೂ ಬ್ಯಾಂಕ್ ಅಂತ ಬರ್ದಿದ್ದೇವೆ ಅಂದ್ರೆ ಏನಾಗುತ್ತೆ, ಬೈ ರಿಯಲೈಸೇಷನ್ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ ಬೈ ರಿಯಲೈಸೇಷನ್ ಅಕೌಂಟ್. ಸೊ ಫಸ್ಟ್ ಎಂಟ್ರಿ ಯಾಕೆ ಮಾಡಿದ್ವಿ ನಾವು, ಲಯಬಿಲಿಟೀಸ್ ಅನ್ನು ಕೊಟ್ಟಿದ್ದೇವೆ, ಲಯಬಿಲಿಟೀಸ್ ಪೇಡ್. ಸೊ ಟೋಟಲ್ ಅಮೌಂಟ್ ಅನ್ನ ಬರಬೇಕು. ಸೊ ಟೋಟಲ್ ಅಮೌಂಟ್ ಎಷ್ಟಿದೆ, ಲಯಬಿಲಿಟೀಸ್ ಪೇಡ್ ಎಷ್ಟಿದೆ, 6,000 rupees ಇದೆ. ಎಷ್ಟಿದೆ, 6,000 ಇದೆ. ಆ 6,000 ಅನ್ನು ನಾವು ಇಲ್ಲಿ ಬರಬೇಕಾಗುತ್ತೆ. ಸೆಕೆಂಡ್ ಎಂಟ್ರಿ ಯಾಕೆ ಮಾಡಿದ್ವಿ ನಾವು, ಸೆಕೆಂಡ್ ಎಂಟ್ರಿ ಎಕ್ಸ್ಪೆನ್ಸಸ್ ಅನ್ನ ಪೇಮೆಂಟ್ ಮಾಡಿದೀವಿ, ಟೂ ಬ್ಯಾಂಕ್ ಅಂತ ಬರೆದಿದ್ವಿ ಅಂದ್ರೆ ಅಲ್ಲಿ ಏನಾಗುತ್ತೆ, ಟೂ ರಿಯಲೈಸೇಷನ್ ಆಗುತ್ತೆ, ಸಾರಿ ಬೈ ರಿಯಲೈಸೇಷನ್ ಆಗುತ್ತೆ. ಬೈ ರಿಯಲೈಸೇಷನ್ ಅಕೌಂಟ್ ಬ್ರಾಕೆಟ್ ಅಲ್ಲಿ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅಂತ ಬರೀಬೇಕು, ರಿಯಲೈಸೇಷನ್ ಎಕ್ಸ್ಪೆನ್ಸಸ್. ಸೊ ಎಷ್ಟಿದೆ ರಿಯಲೈಸೇಷನ್ ಎಕ್ಸ್ಪೆನ್ಸಸ್, 320 rupees ಇದೆ. 320 rupees ಅಂತ ಕೊಟ್ಟಿದ್ದಾರೆ, ಅದನ್ನ ನಾವಲ್ಲಿ ಬರ್ದಿದ್ದೇವೆ. ನೆಕ್ಸ್ಟ್ ಒನ್. ಸೊ ಈಗ ನಾವೇನ್ ಮಾಡಬೇಕು, ಸೊ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ನಾವು ಬ್ಯಾಂಕ್ ಅಂತ ಏನ್ ಬರ್ದಿದ್ವಿ ಅವೆಲ್ಲ ಏನ್ ಮಾಡಿದೀವಿ, ನಾವು ಡಬಲ್ ಎಂಟ್ರಿ ಮಾಡಿದ್ವಿ. ನೆಕ್ಸ್ಟ್ ಒಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಬರಬೇಕು. ಅಲ್ಲಿ ಏನಾದ್ರು ಬ್ಯಾಂಕ್ ಅಂತ ಬರ್ದಿದ್ರೆ ಅದನ್ನ ಡಬಲ್ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಒಂದನ್ನೇ ಬರ್ದಿದ್ದೀವಿ, ಫೈನಲ್ ಸೆಟಲ್ಮೆಂಟ್ ಮಾಡಿರೋದಕ್ಕೆ ಟೂ ಬ್ಯಾಂಕ್ ಅಕೌಂಟ್ ಅಂತ ಬರ್ದಿದ್ದೀವಿ. ಏನಂತ ಬರ್ದಿದ್ದೀವಿ, ಟೂ ಬ್ಯಾಂಕ್ ಬ್ರಾಕೆಟ್ ಅಲ್ಲಿ ಫೈನಲ್ ಸೆಟಲ್ಮೆಂಟ್ ಅಂತ ಬರ್ದಿದ್ದೀವಿ. ಅಂದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಏನಾಗುತ್ತೆ, ಅಲ್ಲಿ ಕ್ರೆಡಿಟ್ ಆಗುತ್ತೆ. ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಆಗುತ್ತೆ ಎಲ್ಲಿ, ಬ್ಯಾಂಕ್ ಅಕೌಂಟ್ ಅಲ್ಲಿ. ಸೊ ಪಾರ್ಟ್ನರ್ಸ್ ಗಳು ಇಬ್ಬರಿದ್ದಾರೆ. ಸೊ ಹಾಗಾಗಿ ಇಬ್ಬರಿಗೂ ಅಮೌಂಟ್ ಅನ್ನು ಪೇಮೆಂಟ್ ಮಾಡಿದ್ದೇವೆ. ಅದಕ್ಕೆ ನಾವು ಏನಂತ ಬರಬೇಕು ಇಲ್ಲಿ, ಬೈ ರೇಖಾಸ್ ಕ್ಯಾಪಿಟಲ್ ಅಕೌಂಟ್, ಇನ್ನೊಂದು ಬೈ ಚೇತನಾಸ್ ಕ್ಯಾಪಿಟಲ್ ಅಕೌಂಟ್. ರೇಖಾಸ್ ಕ್ಯಾಪಿಟಲ್ ಅಕೌಂಟ್, ಇನ್ನೊಂದು ಚೇತನಾಸ್ ಕ್ಯಾಪಿಟಲ್ ಅಕೌಂಟ್. ಸೊ ಬ್ಯಾಲೆನ್ಸಸ್ ಅನ್ನ ಏನ್ ಕೊಟ್ಟಿದೀವಿ, ಟೂ ಬ್ಯಾಂಕ್ ಅಂತ ಏನ್ ಬಂದು ಬ್ಯಾಲೆನ್ಸ್ ಅನ್ನ ಏನ್ ಕೊಟ್ಟಿದೀವಿ ಅದೇ ಬ್ಯಾಲೆನ್ಸಸ್ ಅನ್ನ ನಾವು ಇಲ್ಲಿ ಬರಬೇಕಾಗುತ್ತೆ. ರೇಖಾಸ್ ಕ್ಯಾಪಿಟಲ್ ಅಕೌಂಟ್ 9,445, ಇನ್ನೊಂದು ಚೇತನಾಸ್ ಕ್ಯಾಪಿಟಲ್ ಅಕೌಂಟ್ 450 rupees. ಸೊ ಅದೇ ತರ ನಾವ್ ಏನ್ ಮಾಡ್ಬೇಕಾಗುತ್ತೆ, ಇಲ್ಲೂ ಕೂಡ ಬರಬೇಕಾಗುತ್ತೆ. ಸೊ ಈಗ ನಾವ್ ಏನ್ ಮಾಡ್ಬೇಕಾಗುತ್ತೆ, ಬ್ಯಾಂಕ್ ಅಕೌಂಟ್ ಅನ್ನ ಟೋಟಲ್ ಮಾಡ್ಬೇಕಾಗುತ್ತೆ. ಸೊ ಟೋಟಲ್ ಮಾಡಿದಾಗ ನಮಗೆ ಎರಡು ಕಡೆ ಏನಾಗುತ್ತೆ, ಟ್ಯಾಲಿ ಆಗುತ್ತೆ. ಸೊ ಎಷ್ಟಾಗುತ್ತೆ, 60,180 ಎಷ್ಟಾಗುತ್ತೆ, 60,180. ಸೊ ಕ್ಯಾಲ್ಕುಲೇಟ್ ಮಾಡಿ. ಸೊ ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಸೊ ಆನ್ಸರ್ ಎಷ್ಟು ಬರುತ್ತೆ, 60,180 ಬರುತ್ತೆ. ಸೊ ಈ ತರ ನಾವೇನ್ ಮಾಡ್ಬೇಕಾಗುತ್ತೆ, ಮೂರು ಅಕೌಂಟ್ಸ್ ಗಳನ್ನ ನಾವು ಪ್ರಿಪೇರ್ ಮಾಡ್ಬೇಕಾಗುತ್ತೆ. ಮೊದಲಿಗೆ ರಿಯಲೈಸೇಷನ್ ಅಕೌಂಟ್ ಅನ್ನ ಹಾಕ್ಬೇಕು, ಆನಂತರ ಪಾರ್ಟ್ನರ್ಸ್ ಅಕೌಂಟ್ ಅನ್ನ ಹಾಕ್ಬೇಕು, ಅಲ್ಲಿ ಅಕೌಂಟ್ ಅನ್ನ ಕ್ಲೋಸ್ ಮಾಡಬೇಕು, ಆನಂತರ ಬ್ಯಾಂಕ್ ಅಕೌಂಟ್ ಅನ್ನ ಹಾಕಿ ನಾವು ಎಲ್ಲಿ ಬ್ಯಾಂಕ್ ಅಂತ ಬರ್ದಿರ್ತೇವೆ ಅದನ್ನ ಎಲ್ಲ ಏನ್ ಮಾಡ್ಬೇಕಾಗುತ್ತೆ, ಡಬಲ್ ಎಂಟ್ರೀಸ್ ಅನ್ನ ಮಾಡ್ತಾ ಹೋಗ್ಬೇಕು. ಸೊ ಈ ಪ್ರಾಬ್ಲಮ್ ಅನ್ನ ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಇದೆ ಪ್ರಾಬ್ಲಮ್ ಇದು. 12 ಮಾರ್ಕ್ಸ್ ಗೆ ಕಂಪಲ್ಸರಿ ಕ್ವಶನ್ ಇದೆ. ಸೊ ಇದನ್ನ ನೋಡ್ಕೊಳ್ಳಿ. ನಿಮ್ಗೆ ಯಾವುದೇ ತರಹದ ಡೌಟ್ಸ್ ಇದ್ದಲ್ಲಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.